ಹಾಯ್ ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಮೂಲಂಗಿಯಿಂದ ಹೇಗೆ ಚಟ್ನಿ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಈ ಥರ ನೀವು ಮೂಲಂಗಿ ಚಟ್ನಿಯನ್ನು ಮಾಡಿಕೊಂಡು ತಿಂದರೆ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ. ಇನ್ನು ಬೇಕಾಗುವ ಪದಾರ್ಥಗಳು: ಅರ್ಧ ಕೆಜಿಯಷ್ಟು ಮೂಲಂಗಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ನಾವು ಈ ಥರ ತುರಿದು ಇಟ್ಕೋಬೇಕು ಸ್ನೇಹಿತರೆ. ಕೊಬ್ಬರಿಯನ್ನು ಹೇಗೆ ನಾವು ತುರಿದು ಇಟ್ಕೊತೀವೋ ಸೇಮ್ ಅದೇ ಥರ ಮೂಲಂಗಿಯನ್ನು ಸಹ ನಾವು ತುರಿದು ಇಟ್ಕೋಬೇಕು ಸ್ನೇಹಿತರೆ. ಕೆಲವರು ಮೂಲಂಗಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಈ ಥರ ಮಾಡೋದು ಸಹ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೂಲಂಗಿ ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ. ಇನ್ನು 8 ರಿಂದ 10 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ನೇಹಿತರೆ. ಖಾರ ಸ್ವಲ್ಪ ಕಮ್ಮಿ ಇದೆ, ಅದಕ್ಕಾಗಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು 4 ಬೆಳ್ಳುಳ್ಳಿ ಸೀಳು ತಗೋಬೇಕು ಸ್ನೇಹಿತರೆ. ಈ ವಿಧಾನದಲ್ಲಿ ನೀವು ಒಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ಮೂಲಂಗಿ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಇನ್ನು 1 ಸ್ಪೂನ್ದಷ್ಟು ಜೀರಿಗೆ ತಗೋಬೇಕು. ದೊಡ್ಡದಾಗಿರುವಂತಹ 1 ಟೊಮೊಟೊನು ಉದ್ದವಾಗಿ ಕಟ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಸಣ್ಣ ಗೋಳಿಯಷ್ಟು ನಾವು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಇಟ್ಕೋಬೇಕು ಸ್ನೇಹಿತರೆ. ಮೂಲಂಗಿ ಚಟ್ನಿಯನ್ನು ಒರಳು ಕಲ್ಲಿನಲ್ಲಿ ಮಾಡ್ತಾ ಇರೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ರಾಗಿ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಮೊದಲಿಗೆ ನಾವು ಇವಾಗ ಜೀರಿಗೆಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಈ ಜೀರಿಗೆಯನ್ನು ಚಟ್ನಿಗೆ ಸೇರಿಸೋದ್ರಿಂದ ಜೀರ್ಣದ ಶಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಜೀರಿಗೆ ಬೇಯಿಸ್ಕೊಂಡಿದ ನಂತರ ಅದೇ ಬಾಣಲಿಗೆ ನಾವು ತಗೊಂಡಿರುವಂತಹ ಹಸಿ ಮೆಣಸಿನ್ಕಾಯಿಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತ ನಾವು ಹಸಿ ಮೆಣಸಿನ್ಕಾಯಿಯನ್ನು ಬೇಯಿಸ್ಕೋಬೇಕು. ಹಣ್ಣಾಗಿರುವಂತಹ ಮೆಣಸಿನ್ಕಾಯಿನ ಹಾಕ್ಕೊಳ್ರಿ ಸ್ನೇಹಿತರೆ. ಮೂಲಂಗಿ ಚಟ್ನಿ ಇನ್ನೂ ರುಚಿಯಾಗಿರುತ್ತೆ. ಮನೆಯಲ್ಲಿ ಇಲ್ಲ, ಅದಕ್ಕಾಗಿ ನಾನು ಎಲ್ಲ ಹಸಿ ಮೆಣಸಿನ್ಕಾಯನ್ನೇ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಹಸಿ ಮೆಣಸಿನ್ಕಾಯಿಯನ್ನು ಮುರಿದು ಸಹ ನೀವು ಬೇಯಿಸ್ಕೋಬೋದು, ಸಿಡಿಯೆಲ್ಲ ಬೇಯಿಸ್ಕೊಳ್ಳುವಾಗ. ಇವು ಚಿಕ್ಕದಾಗಿದೆ ಸ್ನೇಹಿತರೆ, ಅದಕ್ಕಾಗಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ. ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಮೆಣಸಿನ್ಕಾಯಿ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಅದೇ ಬಾಣಲಿಗೆ ನಾವು ತಗೊಂಡಿರುವ ಬೆಳ್ಳುಳ್ಳಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊತ ನಾವು ಈರುಳ್ಳಿ ಸ್ವಲ್ಪ ಮೆತ್ತಗೆ ಆಗಿ ಕೆಂಪು ಕಲರ್ ಬರಬೇಕು ಸ್ನೇಹಿತರೆ. ಅಲ್ಲಿ ತನಕ ನಾವು ಈರುಳ್ಳಿಯನ್ನು ಬೇಯಿಸ್ಕೋಬೇಕು. ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ಮೂಲಂಗಿ ಚಟ್ನಿಗೆ ಚಿಕ್ಕ ಈರುಳ್ಳಿ ಇದ್ದರೆ ಹಾಕ್ಕೊಳ್ರಿ ಸ್ನೇಹಿತರೆ, ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ. ಮನೆಯಲ್ಲಿ ಇಲ್ಲ, ಅದಕ್ಕಾಗಿ ಈ ಈರುಳ್ಳಿನೇ ನಾನು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಈಗ ನಾವು ತುರಿದು ಇಟ್ಕೊಂಡಿರುವಂತಹ ಮೂಲಂಗಿಯನ್ನು ಅದಕ್ಕೆ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ನಾವು ಮೂಲಂಗಿಯನ್ನು ಕಳಿಸ್ಕೊತಾನೆ ಇರಬೇಕು ಸ್ನೇಹಿತರೆ, ಇಲ್ಲ ಅಂದರೆ ಸೀದೋಗುತ್ತೆ. ಸೀದೋದ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ. ನೋಡಿ, ಈ ತುರಿದಿರುವಂತಹ ಮೂಲಂಗಿಯಲ್ಲಿ ನೀರು ಇರುತ್ತೆ ಸ್ನೇಹಿತರೆ. ಕೆಲವರು ಈ ನೀರನ್ನು ಹಿಂಡಿಬಿಟ್ಟು ಚಟ್ನಿ ಮಾಡ್ತಾರೆ, ನಾನು ಹಾಗೆ ಮಾಡ್ತಾ ಇಲ್ಲ ಸ್ನೇಹಿತರೆ. ನಾನು ನೀರು ಸಮೇತ ಸಹ ನಾನು ಬಾಣಲೆಗೆ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮೂಲಂಗಿಗೆ ಬೇಯಿಸ್ಕೋಬೇಕು ಸ್ನೇಹಿತರೆ. ಅದರಲ್ಲಿರುವಂತಹ ನೀರು ಪೂರ್ತಿಯಾಗಿ ಇಂಗೋಗೋ ತನಕ ನಾವು ಬೇಯಿಸ್ಕೋಬೇಕು. ನಂತರ 1 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಕೆಂಪಗೆ ಆಗೋ ತನಕ ಮೂಲಂಗಿಯ ತುರಿಯನ್ನು ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ. ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾವು ಬೇಯಿಸ್ಕೋಬೇಕು. ಆವಾಗಲೇ ಮೂಲಂಗಿ ಚಟ್ನಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ಹಸಿ ಸ್ಮೆಲ್ ಬರುತ್ತೆ. ಇನ್ನು ಕೊನೆಯದಾಗಿ ಕಟ್ ಮಾಡಿರುವ ಟೊಮೊಟೊ
ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂತ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ. ಇದ್ದರೆ ನೀವು ಪುದೀನನ್ನು ಸಹ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ. ಈ ವಿಡಿಯೋನ ನೀವು ಪೂರ್ತಿ ನೋಡಿ ಸ್ನೇಹಿತರೆ, ಆವಾಗಲೇ ಹೇಗೆ ಮಾಡೋದಂತ ನಿಮಗೆ ಅರ್ಥ ಆಗುತ್ತೆ. ನೋಡಿ ಸ್ನೇಹಿತರೆ, ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನು ಬೇಯಿಸ್ಕೊಂಡಿರುವುದು ಆಗಿದೆ. ಈಗ ಉರುಳು ಕಲ್ಲಿಗೆ ರುಚಿಗೆ ತಕ್ಕ ಉಪ್ಪು, ಬೇಯಿಸ್ಕೊಂಡಿರುವ ಜೀರಿಗೆ ಸೇರಿಸ್ಕೊಂಡು ಪುಡಿ ಈ ಥರ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೆ ಬೇಯಿಸ್ಕೊಂಡಿರುವ ಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು, ನುಣ್ಣಗೆ ಕುಟ್ಕೋಬೇಕು ಸ್ನೇಹಿತರೆ. ನೋಡಿ ಈ ಥರ ಇರಬೇಕು ಕುಟ್ಕೊಂಡಿರುವ ಮೆಣಸಿನ್ಕಾಯಿ. ಇದಕ್ಕೆ ನೆನೆಸಿಟ್ಕೊಂಡಿರುವ ಹುಣಸೆ ಹಣ್ಣು, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದನ್ನು ಸಹ ನುಣ್ಣಗೆ ಕುಟ್ಕೋಬೇಕು ಸ್ನೇಹಿತರೆ. ಈ ಮೂಲಂಗಿ ಚಟ್ನಿಯನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡಿದ್ರೆ ರುಚಿ ಅಷ್ಟು ಚೆನ್ನಾಗಿರಲ್ಲ ಸ್ನೇಹಿತರೆ. ನೋಡಿ ಹಸಿ ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನು ಕುಟ್ಕೊಂಡಿರೋದಾಗಿದೆ ಸ್ನೇಹಿತರೆ. ಅದಕ್ಕೆ ಬೇಯಿಸ್ಕೊಂಡಿರುವ ಬೆಳ್ಳುಳ್ಳಿ ಹಾಕ್ಕೊಂಡು ಕುಟ್ಕೋಬೇಕು ಸ್ನೇಹಿತರೆ. ನಂತರ ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡು ಕುಟ್ಕೋಬೇಕು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಉರುಳು ಕಲ್ಲಿದ್ದರೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ನೀವು ಮೂಲಂಗಿ ಚಟ್ನಿಯನ್ನು ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದು ನಮ್ಮ ಕಡೆ ಮಾಡುವಂತಹ ಮೂಲಂಗಿ ಚಟ್ನಿ. ಕೊನೆಯದಾಗಿ ಬೇಯಿಸ್ಕೊಂಡಿರುವಂತಹ ಮೂಲಂಗಿಯ ತುರಿಯನ್ನು ಉರುಳು ಕಲ್ಲಿಗೆ ಸೇರಿಸ್ಕೊಂಡು ಕುಟ್ಕೋಬೇಕು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಮೂಲಂಗಿ ಚಟ್ನಿ. ಈ ಚಟ್ನಿಯನ್ನು ನಾವು ಅನ್ನದ ಜೊತೆ, ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಒಂದ್ಸಲ ಮಾಡಿ ತಿನ್ನಿ. ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ನಾವು ಸಾಮಾನ್ಯವಾಗಿ ಮೂಲಂಗಿಯಿಂದ ಸಾಂಬಾರು ಮಾಡ್ಕೊಂಡು ತಿಂತೀವಿ ಸ್ನೇಹಿತರೆ. ಅದರ ಬದಲಾಗಿ ಒಂದು ಸಲ ನೀವು ಮೂಲಂಗಿಯನ್ನು ಈ ಥರ ಚಟ್ನಿಯನ್ನು ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ನಾವು ಮಾಡಿದಂತಹ ಮೂಲಂಗಿ ಚಟ್ನಿಯನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೂಲಂಗಿ ಚಟ್ನಿ. ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಮೂಲಂಗಿ ಚಟ್ನಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಾವು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ.